ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜ ಕನ್ನಡಿಗ. ಕನ್ನಡಿಗ ಅಂತಾರಲೇ. ಯಾವ ಡೇಟು 7 ಅಲ್ಲ, ಕರೆಕ್ಟ್ ನೋಡ್ತೀನಿ ರೀ, ಮರ್ತೋಗ್ತಾ ಇದ್ದೀನಿ. 7 ಮಾರ್ಚು ಶುಕ್ರವಾರ. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 11,948 ಕಿಲೋಮೀಟ್ರ್ ಆಗಿದೆ. ಇವತ್ತು ಶುಕ್ರವಾರ ಅಂದರೆ 37 ಟಾರ್ಗೆಟ್ ಇರುತ್ತೆ. 37 ಟಾರ್ಗೆಟಿಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಗೊತ್ತಿಲ್ಲ. ನಿನ್ನೆ ಒಂದು 176 ಅಂದರೆ ಮನೆಯವರು ಬರೋರು 176 ಕಿಲೋಮೀಟ್ರ್ ಏನಾಗಿತ್ತು. ಅಲ್ಲಿಂದ ಆಮೇಲೆ 2,200 ಚಿಲ್ಡ್ರನ್ ಅರ್ನಿಂಗ್ಸ್ ಆಗಿತ್ತು ನಿನ್ನೆದು. ಮತ್ತು ಇವತ್ತು ಎಷ್ಟು 37 ಆರ್ಡ್ರಿಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಬರ್ರಿ ನೋಡೋಣ. ಈಗ ಪೆಟ್ರೋಲ್ ಹಾಕ್ಸೊಂಡು ನಾವು ಸ್ವಲ್ಪ ಪೆಟ್ರೋಲ್ ಹಾಕ್ಸೊಂಡು ಒಂದು 90 ಕುಡಿತೀವಿ ಬೆಳಿಗ್ಗೆ. ಗೊತ್ತಲ್ಲ ಏನು ಕುಡಿತೀವಿ ಅಂತ ಕಮೆಂಟ್ ಮಾಡಿರಿ. ಮತ್ತು ಹಂಗೆ ಈ ವಿಡಿಯೋಗಳನ್ನ ಸ್ವಲ್ಪ ಶೇರ್ ಮಾಡಿರಿ. ಯಾರಾದರೂ ಹೊಸೊಬ್ಬರು ಬರೋದ್ರೆ ರೆಫರ್ ಮಾಡ್ತೀನಿ. ಬರೀ ಜನಿಂಗ್ ಆಗಿರಿ, ನಿಮ್ಗೆ ಯಾವ ಜೋನ್ ಬೇಕಾದ್ರೆ ಹಾಕಿಸ್ಕೊಡ್ತೀನಿ ಅಂತ ಹೇಳ್ತಾ ಬರ್ರಿ, ನಾ ಡ್ಯೂಟಿ ಸ್ಟಾರ್ಟ್ ಆದಮೇಲೆ ಸಿಗ್ತೀನಿ. ಒಂದು ದಿವಸಕ್ಕೆ 500-600 ಕೊಡ್ತಾರಲ್ಲೇ ಮುಕ್ಕೊಂಡು ರಾಡಿ ತೆಗಿತಾರೆ ರಾಡಿನ. ಇವಾಗ ಫಸ್ಟ್ ಆರ್ಡರ್ ಡ್ರಾಪ್ ಆಯಿತು. ಇಲ್ಲೇ ಲೋಕಲ್ ಆರ್ಡರ್ ಕೊಟ್ಟಿದ್ದು ಅಯೋಧ್ಯದಿಂದ 34 ರೂಪಾಯಿ. ನೋಡೋಣ ಇವಾಗ ಸೆಕೆಂಡ್ ಆರ್ಡರ್ಸು ಎಲ್ಲಿ ಮತ್ತೆ ಪಿಕಪ್ ಹಿಡಿತಾನೆ ಗೊತ್ತಿಲ್ಲ. ಆಲ್ಮೋಸ್ಟು ಲಿಫ್ಟಿಂದ ಕೆಳಗಡೆ ಹೋಗ್ಬಿಟ್ಟು ಸೆಕೆಂಡ್ ಆರ್ಡರ್ಸ್ ಎಲ್ಲಿ ಕೊಡ್ತಾನೆ ಗೊತ್ತಿಲ್ಲ. ಮತ್ತು ಹೊಸಬ್ರು ಯಾರೋ ಜಾಯ್ನಿಂಗ್ ಅವರಿದ್ರೆ ಆಗ್ರಿ ನನಗಂತೂ ರೆಫರ್ ಮಾಡಿದ್ರೆ 6,000 ರೂಪಾಯಿ ಬರ್ತಂದ್ರೆ ನೀವು ಕರೆಕ್ಟಾಗಿ ಕೆಲಸ ಮಾಡಬೇಕು, ನಾನು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ಬರುತ್ತೆ. ಬ್ರಾಹ್ಮಿಣ್ಸ್ ಸಟ್ಟಿ ಇಡ್ಲಿಂದ ಒಂದು ಆರ್ಡರ್ ಕೊಟ್ಟವನೆ. ಎಷ್ಟು ರೂಪಾಯಿ ಕೊಡ್ತಾನೆ ನೋಡೋಣ ರೀ. 46 ರೂಪಾಯಿ ಕೊಟ್ಟಿರೋದು. ಬರ್ರಿ ಇದನ್ನು ಫುಡ್ಡು ರೆಡಿ ಐತೆ, ಪಿಕಪ್ ಮಾಡಿ ಡ್ರಾಪ್ ಮಾಡೋಕೆ ಹೋಗೋಣ. ಇವಾಗ ಮೂರನೇ ಆರ್ಡರ್ ಜೀನಿ ಆರ್ಡರ್ ಬಿದ್ದಿರೋದು ಗಂಗಮ್ಮ ಸರ್ಕಲ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಇಂದ. ಡ್ರಾಪ್ ಬಂದ್ಬಿಟ್ಟು ಡಾಲರ್ಸ್ ಕಾಲನಿ. ಡಾಲರ್ಸ್ ಕಾಲನಿಲಿ ಇದೆ, ಅಲ್ಲಿಂದ ಪಿಕಪ್ಪು ಮತ್ತೆ ಅಲ್ಲೇ ಡ್ರಾಪ್ ಹತ್ರನೇ ಪಕ್ಕದ ರೋಡೇನೆ. ಬರ್ರಿ ಇವಾಗ ಪಿಕಪ್ ಮಾಡಿದ್ದೀನಿ. ಡ್ರಾಪ್ ಮಾಡೋಕೆ ಡಾಲರ್ಸ್ ಕಾಲನಿಗೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ಆಮೇಲೆ. ಮೂರನೇ ಆರ್ಡರ್ ಇದ್ದು ಇವಾಗ ಟೈಮು 8:30 ಗಂಟೆ ಆಗಿರೋದು. ಎಷ್ಟು 4ನೇ ಆರ್ಡರ್ ಪಿಕಪ್ ಮಾಡಿ ಡ್ರಾಪ್ ಮಾಡಿದ್ದೀನಿ. ಇವಾಗ ಆಲ್ಮೋಸ್ಟ್ ಒಂದು 200 ರೂಪಾಯಿ ಆಗಿರ್ಬೋದು ಅನ್ಸುತ್ತೆ ಅರ್ನಿಂಗ್ಸು. ಇದ್ರಿ ನೋಡೇ ಬಿಡೋಣ. ಯಾಕಂದರೆ ಇವಾಗ ಪ್ರೋಟೀನ್ ಚಿಪ್ಸಿಂದ 10 ಕಿಲೋಮೀಟ್ರ್ ಡ್ರಾಪ್ ಮಾಡಕ್ಕೆ ಬಂದಿದ್ದೆ. ಪಿಕಪ್ 1 ಕಿಲೋಮೀಟ್ರ್ ಇತ್ತು, ಡ್ರಾಪ್ ಒಂದು 9 ಕಿಲೋಮೀಟ್ರ್. 1.5 ಆರ್ಡರ್ ತೊಗೊಂಡಾಗಿರೋದು. ಅದನ್ನು ಇರೋ ಒಂದು ಸೆಕೆಂಡ್ ಲೆಫ್ಟಲ್ಲಿ ಇದ್ದೀನಿ. ನೋಡೋಣ ಎಷ್ಟಾಗಿದೆ ಅಂತ ಅರ್ನಿಂಗ್ಸು. ಗಾಡಿ ಎಲ್ಲ ಹಾಕಿದ್ದು ನನಗೆ ಗೊತ್ತಾಗ್ತಲ್ಲ ಒಳಗಡೆ ಸೈಡಿಂದ ಈ ಅಪಾರ್ಟ್ಮೆಂಟಲ್ಲಿ. ಅದಂತಲೇನೋ ಅಪಾರ್ಟ್ಮೆಂಟ್ಗಳು ಯಾವ ಕಡೆ ಗಾಡಿ ಹಾಕಿರ್ತದೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟಲ್ಲಿ ಸುತ್ತಾಡ್ಕೊಂಡು ಬಂದೆ. ಇರಿ ನೋಡೋಣ ಇವಾಗ. ಬಾರಪ್ಪ, ನೆಟ್ವರ್ಕೇ ಬರೋಲ್ಲ ನೋಡಿ ಅಪಾರ್ಟ್ಮೆಂಟ್ಗಳಲ್ಲಿ. ಇವಾಗ ಅರ್ನಿಂಗ್ಸ್ 231 ರೂಪಾಯಿ ಆಗಿರೋದು. 4 ಆರ್ಡರ್ ಹೊಡೆದಿದ್ದೀನಿ. ಮತ್ತೆ ಸಿಗ್ತೀನಿ ನಿಮ್ಗೆ ಆಮೇಲೆ. ಇಲ್ಲಿಂದ ಒಂದು ಆರ್ಡರ್ ಕೊಟ್ಟ ನೋಡಿ. ಇವಾಗ ಫ್ರೆಶ್ ಮನಿಯಿಂದನೇ ಒಂದು ಆರ್ಡರ್ ಕೊಟ್ಬಿಟ್ಟವನಿ. 62 ರೂಪಾಯಿ ಫ್ರೆಶ್ ಮನಿಯಿಂದ. ಬರೀದು ಪಿಕಪ್ ಮಾಡೋಕೆ ಹೋಗೋಣ ಇವಾಗ ಫ್ರೆಶ್ ಮನಿಗೆ. ಇವಾಗ ಟೈಮು ಒಂದು 10 ಗಂಟೆ ಆಗಿರೋದು. 17 ಆರ್ಡರ್ ಬೇಕಾಗಿದೆ. ಫಸ್ಟ್ ಟಾರ್ಗೆಟ್ಗೆ 8 ಆರ್ಡರ್ ಹೊಡೆದಿದ್ದೀನಿ. ಇವಾಗ 400 ರೂಪಾಯಿ 19 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇವಾಗ ಜಕ್ಕೂರ್ JKK ಪಕ್ಕದಲ್ಲಿದ್ದೀನಿ. ನೋಡೋಣ ಇವಾಗ ಇನ್ನೂ ಎಲ್ಲಿ ಆರ್ಡರ್ ಕೊಡ್ತಾನೆ ಅಂತ ಗೊತ್ತಿಲ್ಲ. ಇಲ್ಲೇ ಸಾಕರ್ ನಗರ ಇಲ್ಲೇ ಓಡಾಡಿಸ್ತಿದ್ದೀನಿ ಬೆಳಗ್ಗೆನೆ. ಪರವಾಗಿಲ್ಲ, ಆದರೆ ಆರ್ಡರ್ ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇಲ್ಲ. ನೋಡೋಣ ಮತ್ತೆ ಸಿಗ್ತೀನಿ ನಿಮಗೆ. ಇವಾಗ ಟೈಮ್ ಬಂದುಬಿಟ್ಟು 11:05 ಗಂಟೆ ಆಗಿರೋದು. 600 ರೂಪಾಯಿ ಅರ್ನಿಂಗ್ಸ್ ಹೊಡೆದಿದ್ದೀನಿ. 12 ಆರ್ಡರ್ ಹೊಡೆದಿದ್ದೀನಿ. ಇನ್ನು ಫಸ್ಟ್ ಟಾರ್ಗೆಟ್ ಮುಗಿಯೋಕ್ಕೆ ಇನ್ನು 13 ಆರ್ಡರ್ ಬೇಕಾಗಿದೆ. 3 ಅವರ್ 50 ನಿಮಿಷಕ್ಕೆ 600 ರೂಪಾಯಿ ಅರ್ನಿಂಗ್ಸ್ ಇದೆ. ತುಂಬ ಜೀನಿ ಆರ್ಡರ್ಸೇ ಕೊಡ್ತಾಯಿದ್ದೀನಿ. ಪಿಕಪ್ಪು ನೋಡಿ, ಇದು ಪಿಕಪ್ಪು, ಶಿಲ್ಪಾ ಜೋನ್ ಪಿಕಪ್ಪು, ಇದು ಸಹನಾ ಶಿಂದೆ ಪಿಕಪ್ಪು, ಅಪೋಲೋ ಪಿಕಪ್ಪು. ಜಾಸ್ತಿ ಪಿಕಪ್ಪೇ ಕೊಡ್ತಾಯಿದ್ದೀನಿ. ಕಂಟಿನ್ಯೂ 4 ಆರ್ಡರ್ ಪಿಕಪ್ ಕೊಟ್ಟಾನೆ. ಬರ್ರಿ ಮತ್ತೆ ಸಿಗ್ತೀನಿ ನಿಮ್ಗೆ ಆಮೇಲೆ. ಇಲ್ಲಿ BL ಸರ್ಕಲ್ ಹತ್ರ ಬಂದಿದ್ದೀನಿ. ನಾಗಾಲ್ಯಾಂಡ್ ಸರ್ಕಲ್ ಅಂತ ಇದು. ಇನ್ನೊಂದ್ರೆ ಕಸ್ಟಮರ್ ಕಾಲ್ ಪಿಕ್ ಮಾಡ್ತಾ ಇಲ್ಲ. 5ರಿಂದ 10 ನಿಮಿಷ ಆಯ್ತು. ಇವಾಗ ಕಾಲ್ ಬ್ಯಾಕ್ ಟು ಬ್ಯಾಕ್ ಮಾಡಿದ್ದೇನೆ. ಇನ್ನೂ ಕಾಲ್ ಪಿಕ್ ಮಾಡೋಕ್ಕೆ ರೆಡಿ ಇಲ್ಲ ಕಸ್ಟಮರ್ಸು. ಈ ಮನೆ ಅಡ್ರೆಸ್ ಅದು ಏನೂ ಹಾಕಿಲ್ಲ. ಏನು ಸಕಲಾಗಿ ಹೋಗ್ತಾರೆ ಹಂಗೆ ನೋಡಿಕೊಂಡು ನನ್ನನ್ನೇ ನೋಡ್ತಾ ಇದ್ದೀರಾ. ಹೆಲ್ಮೆಟ್ ಹಾಕಲ್ಲ ಏನಿಲ್ಲ. ನೋಡೋಣ ಇವಾಗ ಕಾಲ್ ಪಿಕ್ ಮಾಡ್ತಾರಲ್ಲ ಗೊತ್ತಿಲ್ಲ ಏನಾಗುತ್ತೆ ಅಂತ ನೋಡೋಣ. ಇವಾಗ 12 ಗಂಟೆ ಟೈಮಿಂಗ್ಸ್ ಆಗಿದೆ. 12 ಚಾರ್ಜು 50% ಇದೆ. 11 ಆರ್ಡರ್ ಬೇಕಾಗಿರೋದು ಫಸ್ಟಿಗೆ. ಇನ್ನೂ 641 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 5 ಅವರ್ ಆಗೋಕ್ಕೆ ಬಂತು. ಇನ್ನೂ 3 ನಿಮಿಷ ಇದ್ದರೆ 5 ಅವರ್ ಮುಗಿಯುತ್ತೆ. ನೋಡೋಣ ಏನಾಗುತ್ತೆ ಅಂತ ತಿಳಿಸ್ತೀನಿ ನಿಮಗೆ. ಕಸ್ಟಮರು ನಾಗಾಲ್ಯಾಂಡ್ ಸರ್ಕಲ್ ಅಂತೆ ಲೊಕೇಶನ್ ತೋರಿಸ್ತೀನಿ. ಇವಾಗ ನಾನು ಇಲ್ಲೇ ಇದ್ದೀನಿ, ಕರೆಕ್ಟಾಗಿ ಇಲ್ಲೇ ಇದ್ದೀನಿ. ಕರೆಕ್ಟಾ? ಆದರೆ ಅಲ್ಲಿ ಸರ್ಕಲ್ ಹೆಸರು ನೋಡಿ, ಡಾಕ್ಟರ್ BV ಬಾಲಾಜಿ ಸರ್ಕಲ್ ಅಂತೆ. ಇಲ್ಲಿಗೆ ಹಾಕಿ ಈ ಥರ ಹಾಕೋರೆ ಕಸ್ಟಮರು. ಹಾಂ, ನಾಗಾಲ್ಯಾಂಡ್ ಸರ್ಕಲ್ ಇದು ತೋರಿಸ್ತಾರೆ. ಕರೆಕ್ಟ್ ನಾಗಾಲ್ಯಾಂಡ್ ಸರ್ಕಲ್ ಹಾಕಿ ಡಾಕ್ಟರ್ BV ಬಾಲಾಜಿ ಸರ್ಕಲ್ ಅಂತ ಇದೆ ಕರೆಕ್ಟಾಗಿ. ಆದರೆ ಕಸ್ಟಮರ್ ಕಾಲೇ ಪಿಕ್ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ ಇವಾಗ 8 ಸಲ ಫೋನ್ ಮಾಡಿದ್ದೀನಿ, ಫೋನ್ ಪಿಕ್ ಮಾಡ್ತಾ ಇಲ್ಲ. ಏನು ಮಾಡೋದಪ್ಪ, ಎಷ್ಟೊಂದು ಸಿಕ್ಕಾಪಟ್ಟೆ ಬೇಜಾರಾಗ್ತದೆ ಬಿಸಿಲಲ್ಲಿ. ಬೇರೆ ಫೋನ್ ಪಿಕ್ ಮಾಡೋಕ್ಕೆ ಏನಾಗುತ್ತೆ ಯಾರಿಗೆ ಗೊತ್ತು. ಸರಿ ನೋಡ್ತೀನಿ ಮತ್ತೆ. ಇವಾಗ ಹೆಸರುಘಟ್ಟ ಮೇನ್ ರೋಡ್ ಅಪಾರ್ಟ್ಮೆಂಟಲ್ಲಿದ್ದೀನಿ. 12:44 ಆಗಿದೆ. ಟೈಮಿಂಗ್ಸು 21 ರೂಪಾಯಿ ರಿಟರ್ನ್ ಇದೆ. BL ಮಾನಸ ಹೋಟೆಲಿಂದ ಪಿಕಪ್ ಮಾಡ್ಕೊಂಡು ಬಂದೆ. 800 ರೂಪಾಯಿ ಅರ್ನಿಂಗ್ಸ್ ಇದೆ. ಇನ್ನೂ 8 ಆರ್ಡರ್ ಹೊಡಿಬೇಕು. 5:30 ಗಂಟೆಗಿದೆ. ಇನ್ನೂ ಟಿಫನ್ ಇನ್ನೂ ಮಾಡಿಲ್ಲ. ಇವಾಗ ಹೋಗ್ಬಿಟ್ಟು ಇಲ್ಲೇ ಟಿಫನ್ ಮಾಡ್ಕೊಂಡು ಝೋನ್ಗೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ. ಇವಾಗ ಡೈರೆಕ್ಟಾಗಿ ಮತ್ತೆ ಆಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಊಟ ಮಾಡಿಬಿಡ್ತೀನಿ. ನಾನು ಊಟ ಮಾಡಿಲ್ಲ ಬೆಳಗ್ಗೆಯಿಂದ.
ಟೈಮ್ ಬಂದುಬಿಟ್ಟು 2:48 ಆಗಿರೋದು. ಅರ್ನಿಂಗ್ಸ್ ಬಂದುಬಿಟ್ಟು 1100 ರೂಪಾಯಿ ಚಿಲ್ಲರಾಗಿದೆ. 7:30 ಗಂಟೆ ಆಗಿರೋದು. ಇನ್ನೂ ಫಸ್ಟ್ ಟಾರ್ಗೆಟ್ಗೆ ಇನ್ನೂ ಒಂದು ಆರ್ಡ್ರ್ ಹೊಡಿಬೇಕು. 24 ಆರ್ಡ್ರ್ ಹೊಡೆದಿದ್ದೀನಿ. ಇದೊಂದು ಬ್ರಿಗೇಡ್ ಇದರಲ್ಲಿ ಕುಡಿಗಳಿಲ್ಲ ಬಂದಿರೋದು. ಒಳಗಡೆ ಬಿಡಲ್ಲ, ಅವರೇ ಬರ್ತಾರೆ ಅಂತ ಹೇಳಿದ್ರು. ನೋಡೋಣ ಇವಾಗ ಇಲ್ಲೇ ಸೆಕ್ಯೂರಿಟಿ ಗಾರ್ಡ್ ಹತ್ರ ವೇಟ್ ಮಾಡ್ತಾ ಇದ್ದೀನಿ. ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡೋಣಂತೆ. ಏನು ಸಖತ್ತಾಗಿತ್ತು ನೋಡ್ರಿ ಇದು ಬಾಟ್ಸ್. ನೋಡೋಣ ಇವಾಗ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಕ್ಕೆ ಹೋಗ್ತೀನಿ, ಮತ್ತೆ ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 3:50 ಗಂಟೆ ಆಗಿರೋದು. 3:50 ಆಗಿರೋದು. ಟೈಮಿಂಗ್ಸು 1300 ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದೀನಿ. 8:30 ಗಂಟೆ ಕೆಲಸ ಮಾಡಿರೋದು. ಇವಾಗ ವೈಟ್ ಹೌಸಲ್ಲಿ ಇದ್ದೀನಿ, B3 ಅಪಾರ್ಟ್ಮೆಂಟಲ್ಲಿ. ಭಯಕ್ಕೋಗ್ಬಿಡಿ, B3 ಅಂತ ನಮ್ಮ ಕಡೆ ಬೇರೆ ಶಬ್ದನೂ ಇದೆ. ಅದು ನಿಮಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಿನ ಕಮೆಂಟ್ ಮಾಡಿರಿ. ಇವಾಗ ಇನ್ನೂ ಬೇಕಾಗಿರೋ ನನಗೆ ಸೆಕೆಂಡ್ ಟಾರ್ಗೆಟ್ಗೆ 10 ಆರ್ಡರ್ ಹೊಡಿಬೇಕಾಗಿದ್ದು. ಇನ್ನು ನಿಮಗೆ ಡೈರೆಕ್ಟಾಗಿ ಸಾಯಂಕಾಲ ಸಿಗ್ತೀನಿ. 2000 years later. ಇವಾಗ ಟೈಮ್ ಬಂದುಬಿಟ್ಟು 7:10 ಗಂಟೆ ಆಗಿರೋದು. ಇವಾಗ ಒಂದು ಆರ್ಡರ್ ಕೊಟ್ಟೆ ಯೂಟ್ಯೂಬಿಂದ 1354 ರೂಪಾಯಿ ಆಗಿದೆ. ಇವಾಗ ಬೇಕಾದ್ರೆ ನಾವು 9 ಆರ್ಡರ್ಸು. ನೋಡೋಣ ಇವಾಗ ಸಾಯಂಕಾಲ ಎಷ್ಟು ಆರ್ಡರ್ಸ್ ಆಗುತ್ತೆ ನೋಡೋಣ. ಮತ್ತು ಇವಾಗ ಅರ್ನಿಂಗ್ಸು ಇನ್ನೊಂದು 700 ರೂಪಾಯಿ ಆಗುತ್ತೆ ಅಂತ ಆವಾಗಲೇ ಸ್ಲಾಟ್ ಬುಕ್ ಮಾಡ್ಕೊಬೇಕಾದ್ರೆ ತೋರಿಸಿದ್ದ. ಇವಾಗ ನೋಡೋಣ ಎಷ್ಟು ಆರ್ಡರ್ ಕೊಡ್ತಾನೆ ಅಂತ ಗೊತ್ತಿಲ್ಲ. ನೋಡೋಣ ಸ್ವಲ್ಪ ಬೇಗ ಹೊಡೆಯೋಣ ಅಂತ ಹೇಳ್ತಾ ಇವಾಗ ಮತ್ತೆ ಆಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಟೈಮ್ ಬಂದುಬಿಟ್ಟು 8:25 ಗಂಟೆ ಆಗಿರೋದು. ಅರ್ನಿಂಗ್ಸ್ 1600 ರೂಪಾಯಿ ಆಗಿದೆ. ಇನ್ನೂ 4 ಆರ್ಡರ್ ಬೇಕು. 9 ಅವರ್ ಆಲ್ಮೋಸ್ಟ್ 10 ಅವರ್ ಡ್ಯೂಟಿ ಮಾಡಿದ್ದೀನಿ. ಇವಾಗ ನೋಡೋಣ ಇವಾಗ ಪೆಬಲ್ ಅಪಾರ್ಟ್ಮೆಂಟಲ್ಲಿ ಇದ್ದೀನಿ. ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ. ಅಂದರೆ ಆರ್ಡರ್ಸ್ ಹತ್ರ ಆಗುತ್ತೆ. KFCಯಿಂದ ಆರ್ಡರ್ ಕೊಟ್ಟಾಗ ಮತ್ತೆ ಕರೆಗೆ ಎಷ್ಟು ರೂಪಾಯಿ ಕೊಟ್ಟಪ್ಪ? 50 ರೂಪಾಯಿ ಕಟ್ಟಿರೋದು KFCಯಿಂದ ಸಿಂಗಲ್ ಆರ್ಡ್ರು. ಫುಡ್ಡು ರೆಡಿ ಇರೋದು, ಬರೀ ಇನ್ನು ಫುಡ್ ರೆಡಿ ಇಲ್ಲ ಇನ್ನು. ಹೋಗ್ಬಿಟ್ಟು ಫುಡ್ ರೆಡಿ ಆದಮೇಲೆ ಪಿಕಪ್ ಮಾಡಿ ಡ್ರಾಪ್ ಮಾಡ್ಬೋದು. ಇವಾಗ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 9 ಗಂಟೆ ಆಗಕ್ಕೆ ಬಂದಿರೋದು. ಇನ್ನು ಬೇಕಾದ್ರೆ 3 ಆರ್ಡ್ರು. ಬೇಕಿದ್ರೆ ಮಲ್ಟಿ ಆರ್ಡರ್ಸ್ ಬಿದ್ದಿರೋದು. ಮಲ್ಟಿ ಆರ್ಡರ್ ಬಿದ್ದಿದೆ. ಒಂದು ಪ್ಲಾನ್ ಬಿ ಕಪ್ಪಿಂದ, ಒಂದು ಕಪಲ್ಸಿಂದ ಬಿದ್ದಿರೋದು. 2 ಆರ್ಡರ್ ಕೊಟ್ಟರೆ ಇನ್ನು ಬೇಕಾದ್ರೆ ಒಂದೇ. ನೋಡೋಣ ಬರೀ ಇವಾಗ ಟೈಮಿಂಗ್ಸ್ 9 ಗಂಟೆ. ಇನ್ನೂ 2 ಅವರ್ ಲಾಗಿನ್ ಆಗಿರ್ಬೇಕು. 1 ಅವರ್ 45 ನಿಮಿಷ ಲಾಗಿನ್ ಆಗಿರ್ಬೇಕು. ಮತ್ತೆ ನಿಮಗೆ ಆರ್ಡರ್ ಬಿದ್ದ ಸಿಗ್ತೀನಿ. ಅಲ್ಲಿವರೆಗೂ ಊಟ ಮಾಡ್ತೀನಿ ನಾನು, ನೀವು ಊಟ ಮಾಡಿ. ಇವಾಗ ಟೈಮ್ ಬಂದುಬಿಟ್ಟು 10 ಗಂಟೆ ಆಗಕ್ಕೆ ಬಂದಿದೆ. ಆಲ್ಮೋಸ್ಟ್ 1900 ರೂಪಾಯಿ ಅರ್ನಿಂಗ್ಸ್ ಆಗೋದು. 11:30 ಗಂಟೆ ಮಾಡಿದ್ದೀನಿ. 39 ಆರ್ಡರ್ಸ್ ಹೊಡೆದಿರೋದು. ಇದನ್ನು ಆರ್ಡರ್ ಕೊಟ್ಬಿಟ್ಟು ಯಲಹಂಕ ನ್ಯೂ ಟೌನಲ್ಲಿದ್ದೀನಿ ಇಲ್ಲಿ. ನೇಮ್ ಮೇಡಮ್? ಓಕೆ, ಇದು ಡ್ರಾಪ್ ಆಗಿದೆ. ಇವಾಗ ಎಷ್ಟು 1900 ರೂಪಾಯಿ ಅರ್ನಿಂಗ್ಸ್ ಹೊಡೆದಿದ್ದೀನಿ. ಇನ್ನೂ 1 ಅವರ್ ಲಾಗಿನ್ ಆಗಿರ್ಬೇಕು ನಾನು. ಇವಾಗ ಯಲಹಂಕ ನ್ಯೂ ಟೌನಿಂದ ನನ್ನ ಝೋನಿಗೆ ಹೋಗ್ಬೇಕು. ಯಾವುದೊಂದು ಆರ್ಡರ್ ಕೊಟ್ಟ 1 ನಿಮಿಷ. ಇಲ್ಲಿಂದ ಕೊಟ್ಟಿರೋ ಚಾರ್ಜ್ ಬೇರೆ ಇದೆ. ಇನ್ನು ರಿಟರ್ನ್ ಅಮೌಂಟ್ ಎಲ್ಲ ಕೊಟ್ಟಿದ ಮೇಲೆ ಆರ್ಡರ್ ಕೊಟ್ಟಿರೋದು. ಇರೇ ನೋಡ್ತೀನಿ ಎಲ್ಲಿ ಕೊಟ್ಟವನೇ. 116 ರೂಪಾಯಿ. ಓಹೋ, ಇದು ಬೇಕಿತ್ತು ನಮಗೆ. ಮನೆ ಹತ್ರ ಹಾಕೊಂಡು ನೋಡಿ, ಇಲ್ಲಿ ನಮ್ಮ ಮನೆ ಬರುತ್ತೆ. ಇಲ್ಲಿ ಆರ್ಡ್ರು 116 ರೂಪಾಯಿ. 12 ಕಿಲೋಮೀಟ್ರಿಗೆ ಸಾಕು. ನ್ಯೂ ಟೌನಿಂದ ಟೆನ್ಸ್ ಬರ್ಗರಿಂದ ಪಿಕಪ್ ಮಾಡಿ ಡ್ರಾಪ್ ಮಾಡೋಕೆ ಹೋಗೋಣ. ಇದು ಯಾವುದೋ ಒಳಗಡೆ ಬಿದ್ದಿರೋದು. ಇದು ಪಿಕಪ್ ಮಾಡಿ ಇನ್ನು ಡ್ರಾಪ್ ಮಾಡಿ ಅಲ್ಲೇ ಮನೆ ಕಡೆ ಹೋಗಿಬಿಟ್ಟು ಲಾಸ್ಟಿಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ತೋರಿಸ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 10:30 ಗಂಟೆ ಆಗಿದೆ. ನಾನು ಕಸ್ಟಮರ್ ಲೊಕೇಶನ್ ಹತ್ರನೇ ಬಂದಿದ್ದೀನಿ. ಕಸ್ಟಮರ್ ಕಾಲೇ ಪಿಕ್ ಮಾಡ್ತಲ್ಲ. ಕ್ಯಾಶ್ ಆ್ಯಂಡ್ ಡೆಲಿವರಿ ಬೇರೆ. ಓನ್ಲಿ ಫಸ್ಟ್ ಫ್ಲೋರ್ ಅಷ್ಟೇ. ಇದ್ಯಾವುದು ದಿನೇ ಬ್ಯಾಂಕ್ ಕಾಲನಿ ಅಷ್ಟೇ ಇರೋದು. ಇವಾಗ ಟಿಕೆಟು ಕಸ್ಟಮರ್ ಇದು ನಾಟ್ ಇದು ಅಂತ ಹಾಕಿದ್ದೀನಿ. ಕಸ್ಟಮರ್ ಇದು ನಾಟ್ ರೀಚೇಬಲ್ ಅಂತ ಹಾಕಿದ್ದೀನಿ. ನೋಡೋಣ ಇವಾಗ ಒಂದು ಸಲ ನಾನು 2-3 ಸಲ ಕಾಲ್ ಮಾಡಿದ್ದೆ. ಅದಾದಮೇಲೆ ನಾನು ಮತ್ತೆ ಟಿಕೆಟ್ ರೈಸ್ ಮಾಡಿದ್ಮೇಲೆ ಒಂದು ಕಾಲ್ ಬಂದು ಹೋದ್ಮೇಲೆ ಇವಾಗ 2ನೇ ಸಲ ಕಾಲ್ ಬರುತ್ತೆ, 3ನೇ ಸಲ ಕಾಲ್ ಬರುತ್ತೆ. ಆದಮೇಲೆ ಕಾಲ್ ಪಿಕ್ ಮಾಡಿದ್ಮೇಲೆ ಆಮೇಲೆ ಕಸ್ಟಮರ್ ಸಪೋರ್ಟ್ ಕಡೆಯಿಂದ ಒಂದು ಸಲ ಕಾಲ್ ಬರುತ್ತೆ. ಆಲ್ಮೋಸ್ಟ್ ಒಂದು 10-15 ನಿಮಿಷ, ಒಂದು ಅರ್ಧ ಗಂಟೆ ಹಿಂಗೆ ಮಾಡ್ತಾರೆ. ಆಮೇಲೆ ಆರ್ಡ್ರು ರಿಟರ್ನ್ ಬಿದ್ದರೆ ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ಇವಾಗ ಯಲಹಂಕದಿಂದ ಬಂದಿದ್ದೀನಿ. ರಿಟರ್ನ್ ಕೊಡೋಕ್ಕೆ ಮತ್ತೆ ಯಲಹಂಕ ಹೋಗ್ಬೇಕಾಗುತ್ತೆ ನಾನು ಅಷ್ಟೇ. ಇಲ್ಲಿ ತೋರಿಸ್ತೀನಿ. ಇದು ಕಾಣುತ್ತೆ ನೋಡ್ಬೋದು. ಪಿಕಪ್ ಮಾಡ್ಕೊಂಡು ಅಲ್ಲಿಂದ ಬಂದಿದ್ದೀನಿ ಯಲಹಂಕ ನ್ಯೂ ಟೌನಿಂದ. ಡ್ರಾಪಿಗೆ ಮತ್ತೆ ಇಲ್ಲಿಗೆ ಬಂದಿರೋದು ಗಂಗಾನಗರಕ್ಕೆ. ಎಲ್ಲರೂ ಕ್ಯಾನ್ಸಲ್. ರಿಟರ್ನ್ ಬಿದ್ದರೆ ತಲೆನೋವು, ಬೀಳಿಲ್ಲ ಅಂದರೆ 2 ಚಿಕನ್ ಸ್ಟಿಪ್ಸಿ ಬರ್ಗರ್ ತಿನ್ಕೊಂಡು ಮಾಡ್ಕೊಳ್ತೀನಿ ಅಷ್ಟೇ. ನೋಡೋಣ ಇವಾಗ ಕಸ್ಟಮರ್ ಅಂತೂ ಟಿಕೆಟ್ ರೈಸ್ ಮಾಡಿದ್ದು. ನೋಡೋಣ ಏನಾಗುತ್ತೆ ಅಂತ ಹೇಳ್ತೀನಿ. ಇವಾಗ ಕಸ್ಟಮರ್ ಕೇರಿಂದ ಕಾಲಿಂದ ಬಂದಿದೆ. ಕಸ್ಟಮರ್ ಕಾಲ್ ಏಜೆಂಟಿಂದ. ನೋಡೋಣ ಇವ್ರು ಏನಂತ. 1-2-3 ನಿಮಿಷ ವೇಟ್ ಮಾಡಿ ಸರ್ ಮಾಡುತ್ತೆ ಅಂದರೆ ಹೋಲ್ಡಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರೆ ಕಸ್ಟಮರ್ ಕಾಲ್ ಮಾಡಿದರೆ ನೋಡೋಣ ಏನಂತಾರಂತ ತಿಳಿಸ್ತೀನಿ. ನೋಡಿ ಹಲೋ ಅಂದರು ಮತ್ತೇನಾಯ್ತು ಗೊತ್ತಿಲ್ಲ. ಮತ್ತೆ ಹೋಲ್ನಲ್ಲಿ ಇಟ್ಟವ್ರು ಇವಾಗ ಸದ್ಯಕ್ಕೆ. ನೋಡೋಣ ಏನಾಗುತ್ತೆ ಅಂತ ನೋಡೇ ಬಿಡೋಣ. ಕ್ಯಾನ್ಸಲ್ ಆದರೆ ಏನಾಗುತ್ತೋ, ರಿಟರ್ನ್ ಬೀಳುತ್ತೋ ಗೊತ್ತಿಲ್ಲ. ಆಲ್ಮೋಸ್ಟು 10:37 ಗಂಟೆ ಆಗಿದೆ ನೋಡಿ ಟೈಮಿಂಗ್ಸು. ನೋಡೋಣ ಲಾಸ್ಟ್ ಆರ್ಡ್ರ್ ಈ ಥರ ಆದರೆ ತಲೆನೋವು ನೋಡಿ. ಕ್ಯಾಶ್ ಆ್ಯಂಡ್ ಡೆಲಿವರಿ ಬೇರೆ ಇದೆ ನಿಮಗೆ. ರಿಟರ್ನ್ ಎಲ್ಲಾದ್ರು ಬಿದ್ದರೆ ಅಷ್ಟೇ ತಲೆನೇ ಕೆಟ್ಟೋಗುತ್ತೆ. ನೋಡೋಣ ಏನು ಹೇಳ್ತಾರಂತ. ಏನಾಯ್ತು ಮೇಡಮ್? ಹಾಂ, ಏನು ಮಾಡೋಣ ಮೇಡಮ್ ಹಾಗಾದರೆ? ಹಾಂ ಮೇಡಮ್, ಇನ್ನೂ 5 ನಿಮಿಷ ವೇಟ್ ಮಾಡಲಾ?
ಎಷ್ಟೊತ್ತಾಗುತ್ತೆ ಮೇಡಮ್ ಹಾಗಾದ್ರೆ ಇದು ಕ್ಯಾನ್ಸಲ್ ಮಾಡೋಕ್ಕೆ ಆರ್ಡ್ರನ್ನ? ಕಸ್ಟಮರ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಬೇರೆ ಏರಿಯಾ ಸರಿಯಿಲ್ಲ, ನೈಟ್ ಹೊತ್ತಿನಲ್ಲಿ ಡೇ ಅಲ್ಲಿ ಆಗಿದ್ರೆ ಪರವಾಗಿಲ್ಲ. ಹಾಂ 5 minutes ವೇಟ್ ಮಾಡಿ ಸರ್, ಯಾಕಂದ್ರೆ ಕಸ್ಟಮರ್ ಯಾಕೆ ಗೊತ್ತಾ ಮೇಡಮ್, ನಾವು ಔಟ್ ಆಫ್ 13 ಕಿಲೋಮೀಟರ್ ನಂಗೆ ರಿಟರ್ನ್ ಏನಾದರೂ ಆರ್ಡರ್ ಬಿದ್ದರೆ ನಿಜ ಹೇಳ್ತೀನಿ, ಇದು ನಾನು ಏನು ಇದನ್ನ ಹೇಳ್ತೀನಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. 13 ಕಿಲೋಮೀಟರ್ ಬಂದಿರೋದು ಇವಾಗ ನಾನು ಪಿಕಪ್ ಮಾಡಿ. ಓಕೆನಾ? ಸಾರಿ ಸರ್, ದಯವಿಟ್ಟು ಕ್ಷಮಿಸಿ ಸರ್. ಹಾಂ ಸಾರಿ ಸರ್, ದಯವಿಟ್ಟು ಕ್ಷಮಿಸಿ ಸರ್. ಇಶ್ಯೂ ಆಗಿರೋದಕ್ಕೆ ನಾನು ಬ್ಯಾಕ್ ಅಂಡ್ ಟೀಮಿಂದ ಕಾಲ್ ಆದಷ್ಟು ಬೇಗ ಕನೆಕ್ಟ್ ಮಾಡ್ತೀನಿ. ಓಕೆ ಬೇಗ ಮಾಡಿ. ಎಸ್ ಸರ್, ಓಕೆ ಸರ್. ಓಕೆ ನೋಡೋಣ ಸ್ನೇಹಿತರೆ, ಇವಾಗ ಕಸ್ಟಮರ್ ಹೇಳಿದ್ದಾರೆ ವೇಟ್ ಮಾಡಿ ಒಂದು 5-10 ನಿಮಿಷ ಅಂತ ಹೇಳಿದ್ದಾರೆ. ನೋಡೋಣ, ವೇಟ್ ಮಾಡ್ತೀನಿ 5 ನಿಮಿಷ, ನೋಡೋಣ ಏನು ಹೇಳ್ತಾರಂತ ಮತ್ತೆ ನಿಮ್ಗೆ ತಿಳಿಸ್ತೀನಿ. ಮೇಡಮ್ ನಾನು ವಿಡಿಯೋ ಮಾಡ್ಕೋತಾ ಇರೋದು ಮೇಡಮ್, ನಾನೊಬ್ಬ ಯೂಟ್ಯೂಬರು, SRJ ಕನ್ನಡ ಅಂತ ಇದೆ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್ ಸರ್, ಓಕೆ ಸರ್, ನೀವು ಹೇಳಿದಾಗ ಅರ್ಥ ಆಯ್ತು. ಓಕೆ ಮೇಡಮ್, ಕಸ್ಟಮರ್ ಕೇರ್ಗೂ ಸಬ್ಸ್ಕ್ರೈಬರು ಮಾಡೋ ಅಂತ ಹೇಳ್ಬೇಕಾಯ್ತಲ್ಲ, ಪರಿಸ್ಥಿತಿ ಬಂದುಬಿಡ್ತು. ಇವಾಗಾದ್ರೂ ಸಬ್ಸ್ಕ್ರೈಬ್ ಮಾಡ್ರಪ್ಪ. ನೋಡೋಣ, ಕಾಲ್ ಮೇಡಮ್ ಡಿಸ್ಕನೆಕ್ಟ್ ಮಾಡೋದಾ ಲೈನಲ್ಲಿ ಇರ್ತೀರಾ ಮೇಡಮ್? ಮಾಡಿದ್ರಿ ಇವಾಗ ಕೇಳಿಸ್ಕೊಂಡವ್ರೆ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ದೀನಿ, ಮಾಡ್ಕೋತಾರೆ ಬಿಡ್ತಾರೆ, ಅವ್ರಿಗೆ ಬಿಟ್ಟಿದ್ದು. ನೋಡೋಣ, ಇವಾಗ ವೇಟ್ ಮಾಡ್ತೀನಿ ಇನ್ನೊಂದು 5-10 ನಿಮಿಷ, ನೋಡಿಬಿಟ್ಟು ಏನಾಗುತ್ತೆ ಅಂತ ತಿಳಿಸ್ತೀನಿ. ಹೇಳಿ ಮೇಡಮ್ ಇವಾಗ. ಹಲೋ ಸರ್, ಇದು ಆರ್ಡರ್ ಇದಲ್ಲ ನಿಮಗೆ, ಕಸ್ಟಮರ್ ನಾಟ್ ರೀಚಬಲ್ ಅಂತ ಟಿಕೆಟ್ ರೈಸ್ ಮಾಡಿದ್ರಲ್ವಾ? ಹಾಂ ಮಾಡಿದ್ದೀನಿ. ಕಸ್ಟಮರ್ ಏನಾದ್ರು ಕಾಲ್ ಪಿಕ್ ಮಾಡಿದಾರಾ? ಇಲ್ಲ ಮೇಡಮ್, ಕಾಲೇ ಪಿಕ್ ಮಾಡ್ತಾ ಇಲ್ಲ. ಮತ್ತೆ ನಾನು ಇದಕ್ಕೆ ಟಿಕೆಟ್ ರೈಸ್ ಮಾಡ್ತಿದ್ದೆ ಮೇಡಮ್. ಕಾಲ್ ಪಿಕ್ ಮಾಡಿದರೆ ನಾನೇ ಟಿಕೆಟ್ ರೈಸ್ ಮಾಡಿ. ಆಕ್ಚುಲಿ ನಾವು ನಿಮಗೆ ಕನ್ಫರ್ಮೇಷನ್ಗೆ ಅಂತ ಕೇಳ್ತೀವಿ. ಓಕೆ, ಇಲ್ಲ ಮೇಡಮ್, ಕಾಲ್ ಪಿಕ್ ಮಾಡಿಲ್ಲ. ಕಸ್ಟಮರ್ ಲೊಕೇಶನ್ ಅಲ್ಲಿ ಡೋರ್ ಬೆಲ್ ಏನಾದ್ರು ಅವೈಲೇಬಲ್ ಇದೆಯಾ? ಮೇಡಮ್ ಅಲ್ಲಿ ಅಡ್ರೆಸ್ ನಿಮ್ಗೆ ಕಾಣಿಸುತ್ತೆ ತಾನೇ ಕೊಟ್ಟಿರೋದು, ಎಷ್ಟು ಚಂದವಾಗಿ ಕೇಳ್ತಿರಲ್ಲ ಮೇಡಮ್ ನೀವು. ಸಲ್ಯೂಟು. ಓನ್ಲಿ ಫಸ್ಟ್ ಫ್ಲೋರ್, ದಿನೇ ಬ್ಯಾಂಕ್ ಓನ್ಲಿ. ಓಕೆ, ಅಷ್ಟೇ ಇರೋದು, ಕ್ಯಾಶ್ ಆನ್ ಡೆಲಿವರಿ. ಅವ್ರು ಕೊಟ್ಟಿದ್ದಾರೆ, ಓಕೆ, ನಮ್ಗೆ ಅರ್ಥ ಆಗ್ತಾ ಇದೆ. ನಮ್ಗೆ ಏನ್ ಪ್ರೋಸೆಸ್ ಇರುತ್ತೆ ಅದ್ರ ಪ್ರಕಾರ ನಾವು ಕೇಳ್ಬೇಕಾಗಿರುತ್ತೆ. ಹೌದಾ ಮೇಡಮ್? ಓಕೆ ಮೇಡಮ್ ಹೇಳಿ, ಮುಂದೆ ಏನು ಮಾಡೋಣ ಇವಾಗ? ಮುಂದೆ ಇನ್ನೊಂದು ಅರ್ಧ ಗಂಟೆ ವೇಟ್ ಮಾಡಿಸ್ತೀರಾ ಇಲ್ಲೇ? ಸರ್, ನಾನು ಚೆಕ್ ಮಾಡಿಬಿಟ್ಟು ಹೇಳ್ಬೇಕಾಗುತ್ತೆ, ದಯವಿಟ್ಟು ವೇಟ್ ಮಾಡಿ. ಎಷ್ಟೊತ್ತು ವೇಟ್ ಮಾಡಿಸ್ತೀರಾ ಮೇಡಮ್? ನೈಟ್ ಹೊತ್ತಿನಲ್ಲಿ ಒಬ್ಬ ಡೆಲಿವರಿ ಬಾಯ್ಸ್ಗೆ ಇಷ್ಟೊತ್ತು ವೇಟ್ ಮಾಡಿಸ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ಅರ್ಧ ಗಂಟೆ ಮೇಲೆ ನಾನು ಕಸ್ಟಮರ್ ಲೊಕೇಶನ್ ಹತ್ರ ಬಂದುಬಿಟ್ಟು ಕಸ್ಟಮರ್ ಕಾಲ್ ಪಿಕ್ ಮಾಡಿದ್ರೆ ಟಿಕೆಟ್ ರೈಸ್ ಮಾಡಿದೆ. ಕಸ್ಟಮರ್ ಕಡೆ ಸಪೋರ್ಟು, ಕಸ್ಟಮರ್ ಕೇರಿಂದ ಸ್ವಿಗ್ಗಿ ಕಂಪ್ನಿಯಲ್ಲಿ ಈ ಥರ ಮಾಡ್ತಾಯಿದ್ದಾರೆ. ಇದಕ್ಕೆ ಯಾರು ಆನ್ಸರ್ ಕೊಡ್ತಾರೆ? ನಾನು ಇದು ಮ್ಯಾನೇಜರು, ನಾನು TL ಹತ್ರನೂ ಹೋಗ್ತೀನಿ ಇದನ್ನು ತೊಗೊಂಡು ವೀಡಿಯೋನ. ಎಲ್ಲರ ಹತ್ರ ಮ್ಯಾನೇಜರ್ ಹತ್ರ ಯಾರ್ಯಾರು ನಂಬರ್ ಇಲ್ಲ, ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು. ನಿಮ್ಮ ಹತ್ರ ನೋಡಿ ಕಸ್ಟಮರ್ ಕೇರ್ ವರಿ ಮಾಡಬೇಡಿ, ಆರ್ಡರ್ನ ಕ್ಯಾನ್ಸಲ್ ಮಾಡಿ ಕೊಡ್ತಾ ಇದ್ದೀನಿ. ಕ್ಯಾನ್ಸಲ್ ಅನ್ನೋ ರಿಟರ್ನ್ ಬಿದ್ದರೆ ಮಾತ್ರ ಮೇಡಮ್, ನಿಜ ಹೇಳ್ತಾ ಇದ್ದೀನಿ, ರಿಟರ್ನ್ ಮಾತ್ರ ಬೀಳಬಾರ್ದು ಅಷ್ಟೇ. ನನಗೆ ಹೇಳ್ತಾ ಇರೋದು 13 ಕಿಲೋಮೀಟರ್ ಪಿಕಪ್ ಮಾಡ್ಕೊಂಡು ಬಂದಿರೋದು ನಾನು, ಔಟ್ ಆಫ್ ಝೋನಿಂದ ನಮ್ಮ ಝೋನಿಗೆ ಬಂದಿರೋದು. ಸರ್, ನಾವು ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಅದನ್ನೇ ಹೇಳ್ತಾ ಇಲ್ಲ ಮೇಡಮ್ ನನಗೆ. ರಿಟರ್ನ್ ಆಗಿದ್ರೆ ಅದು ನಮಗೆ ಇಲ್ಲಿ ಸೇವ್ ಆಗೋದಿಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು. ಕ್ಯಾನ್ಸಲ್ ಆಗಿದೆ ಆರ್ಡ್ರು, ರಿಟರ್ನ್ ಮಾತ್ರ ಬಿದ್ದಿಲ್ಲ. ಇಲ್ಲಿ ತೋರಿಸ್ತೀನಿ ರೀ, ರಿಟರ್ನ್ ಅದು ಏನೋ ರಿಟರ್ನ್ ಬಿದ್ದಿರೋ ತೋರಿಸಿತ್ತು. ಟೈಮಿಂಗ್ಸ್ ಆಯಿತು 10:48. ಇವಾಗ ಮನೆಗೆ ಹೋಗ್ಬಿಡೋಣ. ಏನೋ ರಿಟರ್ನ್ ಅಂತೂ ಕೊಡಲಿಲ್ಲವಲ್ಲ, ತುಂಬ ಥ್ಯಾಂಕ್ಸು, ಪರವಾಗಿಲ್ಲ. ಅದರ ಅಮೌಂಟ್ ಮಾತ್ರ ಬಂದಿದೆ ಅನಿಸುತ್ತೆ, ಬಂದಿದೆ ಇರಿ ತೋರಿಸ್ತೀನಿ, ಅದನ್ನು ನೋಡೇ ಬಿಡೋಣ. 2015 ರೂಪಾಯಿ ಅರ್ನಿಂಗ್ಸ್ ಆಗಿದೆ, ಬಂದಿದೆ. ಕ್ಯಾನ್ಸಲ್ಲು, ನನಗೇನು ಪೆನಲ್ಟಿ ಅದು ಬೀಳಲ್ಲ. ಇವಾಗ 2015 ರೂಪಾಯಿ ಆಗಿದೆ ಅರ್ನಿಂಗ್ಸು. ಟೈಮಿಂಗ್ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 1 ಲಕ್ಷ ಅಂತೀನಿ, ಸಾರಿ 12,145 ಕಿಲೋಮೀಟ್ರ್ ಆಗಿದೆ. ಬೆಳಗ್ಗೆ ಎಷ್ಟಾಗಿತ್ತು ಕಿಲೋಮೀಟರ್ಸು ಸ್ವಲ್ಪ ಈ ಫೋನಲ್ಲಿ ವೀಡಿಯೋ ಇರೋದು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ರೀ. ಇವತ್ತು ಬೆಳಗ್ಗೆ ಆಗಿರೋದು 11,948 ಕಿಲೋಮೀಟರ್ಸು, ಇವಾಗ ಆಗಿರೋದು 12,145 ಕಿಲೋಮೀಟರ್ಸ್. ಇವತ್ತು 197 ಕಿಲೋಮೀಟರ್ಸ್ ಹೊಡ್ತಿದ್ದೀನಿ. ಅರ್ನಿಂಗ್ಸ್ ಮಾತ್ರ 197 ಕಿಲೋಮೀಟರ್ಸ್ಗೆ 2,535 ರೂಪಾಯಿ, 40 ರೂಪಾಯಿ ಆಗುತ್ತೆ. 2,012 ಅವರ್ 21 ನಿಮಿಷ ಕೆಲಸ. ಯಾಕಂದರೆ ಇದು ಆರ್ಡರ್ ಕ್ಯಾನ್ಸಲ್ ಆಗೋಕ್ಕೆ ಲಾಸ್ಟ್ ಆರ್ಡರ್ ಕ್ಯಾನ್ಸಲ್ ಆಗಿತ್ತಲ್ಲ, ಅದಕ್ಕೆ ತುಂಬ ಲೇಟ್ ಆಯಿತು. ಇವಾಗ ಟಾರ್ಗೆಟು 39 ಆರ್ಡ್ರಿಗೆ 2,500 ರೂಪಾಯಿ ಅರ್ನಿಂಗ್ಸು. 12 ಅವರ್ 20 ನಿಮಿಷ ಕೆಲಸ ಮಾಡಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ, ಬಾಯ್, ಟೇಕ್ ಕೇರ್.